ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಾವಿನಕಾಯಿ ಗೋಲ್ಗಪ್ಪ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಫಸ್ಟು ಡೇಟ್ಸ್ ಮತ್ತು ಹುಣಸೆ ಹಣ್ಣನ್ನು ನಾನಿಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಸ್ವೀಟ್ ಮಾಡ್ಕೊಳೋಕ್ಕೋಸ್ಕರ. ಆಮೇಲೆ ಕಡಲೆಕಾಳನ್ನು ಒಂದು 4 ಅವರ್ಸ್ ನೆನೆಸಿಟ್ಕೊಂಡಿದ್ದೀನಿ. ಹಾಗೆ ಚಪಾತಿ ಹಿಟ್ಟಿರುತ್ತಲ್ಲ ಅದೇ ಮಿಕ್ಕಿತ್ತು ನನ್ನ ಹತ್ರ. ಸೊ ಅದನ್ನು ಯೂಸ್ ಮಾಡ್ಕೊಂಡು ಇಲ್ಲಿ ಪೂರಿ ಮಾಡ್ತಾ ಇರೋದು. ಮೈದಾ ಹಿಟ್ಟು ನಾನಿಲ್ಲಿ ಯೂಸ್ ಮಾಡಿಲ್ಲ. ಆಮೇಲೆ ಈ ರೀತಿ ಒಂದು ಮುಚ್ಚಳ ಇರುತ್ತಲ್ಲ, ಯಾವುದಾದ್ರೂ ಮುಚ್ಚಳ ಯೂಸ್ ಮಾಡ್ಕೋಬೋದು. ಮನೇಲಿ ಯಾವುದಾದ್ರೂ ಒಂದು ಚಿಕ್ಕ ಕಂಟೈನರ್ ಇದ್ದರೆ ಅದ್ರದ್ದು ಮುಚ್ಚಿರೋದಿದ್ದರೆ ಅದನ್ನು ಯೂಸ್ ಮಾಡಿಕೊಂಡು ಪ್ರೆಸ್ ಮಾಡಿ ಈ ರೀತಿ ಪೂರಿನ ತೆಗಿತಾ ಬರಬೇಕು. ಈಗ ನಾನು ಹೆಂಗೆ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿ. ಒಂದು ಸೈಡಿಗೆ ಎಣ್ಣೆ ಬಿಸಿಗೆ ಇಟ್ಕೊಂಬಿಡಿ. ಸೊ ಅದ್ರ ಪಾಡಿಗೆ ಅದು ಬಿಸಿ ಆಗಿರುತ್ತೆ. ಸೊ ಪೂರಿ ಆದ ತಕ್ಷಣವೇ ಹಾಕೋಕ್ಕೆ ಈಸಿ ಆಗುತ್ತೆ. ನಾನು ಅದೇ ರೀತಿಯೇ ಎಣ್ಣೆ ಬಿಸಿ ಇಟ್ಕೊಂಡಿದ್ದೆ. ಸೊ ಬೇಗ ಬೇಗ ಪೂರಿನೂ ಆಗೋಯಿತು. ನೋಡಿ ಯಾವ ರೀತಿ ಉಬ್ಬಿ ಬಂದಿದೆ. ನಾನಿಲ್ಲಿ ಯಾವ ಸೋಡಾನೂ ಯೂಸ್ ಮಾಡಿಲ್ಲ, ಆದರೂ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಸೊ ಪೂರಿ ಕೂಡ ಬೇಗ ರೆಡಿ ಆಯಿತು. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಗರಿ ಗರಿಯಾಗಿ ಬಂದಿದೆ ಅಂತ. ಸೊ ಗ್ರೀನ್ ಚಟ್ನಿ ಬೇಕಲ್ವಾ. ಸೊ ಗ್ರೀನ್ ಚಟ್ನಿಗೆ ಜಾರ್ಗೆ ಒಂದು ಖಾರಕ್ಕೆ ಎಷ್ಟು ಹಸಿಮೆಣಸಿನ್ಕಾಯಿ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಪುದೀನ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು. ಹುಳಿಗೆ ಮಾವಿನಕಾಯಿ ತೊಗೋತಾ ಇದ್ದೀನಿ. ಹುಳಿ ತುಂಬ ಇತ್ತು, ಅದಕ್ಕೋಸ್ಕರ ಇಷ್ಟು ಮಾವಿನಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಐಸ್ ಕ್ಯೂಬ್ಸು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬನ್ನಿ, ಗ್ರೈಂಡ್ ಮಾಡ್ಕೊಂಬನ್ನಿ. ಹಾಗೆ ಒಂದು ಕಂಟೈನರ್ಗೆ ನೀರು ಹಾಕ್ಕೊಂಡು ಮಾಡ್ಕೊಂಡಿರೋ ಮಿಕ್ಸ್ಚರ್ ಏನಿರುತ್ತೆ ಗ್ರೀನ್ ಚಟ್ನಿ, ಆ ಚಟ್ನಿನ ಆ ನೀರಿಗೆ ಮಿಕ್ಸ್ ಮಾಡಿಕೊಂಡು ಈ ನೀರು ಇವಾಗ ಡೈಲ್ಯೂಟ್ ಆಗೋಯ್ತಲ್ಲ ಸ್ವಲ್ಪ, ಅದಕ್ಕೆ ನಾವು ಉಪ್ಪು ಮತ್ತು ಚಾಟ್ ಮಸಾಲನೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೋಬೇಕಿಲ್ಲಿ. ಚಾಟ್ ಮಸಾಲ ಸ್ವಲ್ಪ ಮತ್ತು ಸ್ವಲ್ಪ ರುಚಿಗೆ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಒಂದು 2-3 ಸ್ಪೂನಷ್ಟು ನಿಂಬೆ ಹುಳಿಯನ್ನು ಹಿಂಡ್ಕೊಳ್ಳಿ. ನಾನು ಟೇಸ್ಟ್ ಮಾಡಿದೆ, ಇಲ್ಲಿ ಪರ್ಫೆಕ್ಟಾಗಿ ಬಂದಿತ್ತು. ಸ್ವೀಟ್ ಚಟ್ನಿ ಮಾಡ್ಕೋಬೇಕು. ಸ್ವೀಟ್ ಚಟ್ನಿ ಮಾಡ್ಕೊಳ್ಳಿಕ್ಕೆ ನಾನು ಏನು ಡೇಟ್ಸ್ ಮತ್ತು ಹುಣಸೆ ಹಣ್ಣು ನೆನೆಸಿದ್ದೆಲ್ಲ ಅದನ್ನು ಚಟ್ನಿ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಒಂದು ಕಂಟೈನರ್ಗೆ ಹಾಕ್ಕೊಂಡಿದ್ದೀನಿ. ಬೆಲ್ಲ ಟೇಸ್ಟಿಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಒಂದು 2-3 ಸ್ಪೂನ್ ಹಾಕಿದ್ದೀನಿ ನಾನಿಲ್ಲಿ. ಇದನ್ನು ನಾವು ಈಗ ಚೆನ್ನಾಗಿ ಕುದಿಸ್ಕೋಬೇಕು. ಈ ಪೇಸ್ಟನ್ನ ನೋಡಿ ಚೆನ್ನಾಗಿ ಈ ಥರ ಕುದ್ದಾದ್ಮೇಲೆ ಅದು ಮೇಲ್ಗಡೆ ಎಲ್ಲ ನೊರೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ನೊರೆ ಎಲ್ಲ ಕಡಿಮೆ ಆಗಬೇಕು ಮತ್ತು ಕಲರು ಡಾರ್ಕ್ ಆಗ್ತಾ ಬರುತ್ತೆ, ತುಂಬ ಡಾರ್ಕ್ ಆಗ್ತಾ ಬರುತ್ತೆ. ನಾರ್ಮಲಾಗಿ ನೀವು ಮಿಕ್ಸ್ ಮಾಡಿದಾಗ ಇದ್ದಿದ್ದು ಕಲರ್ ಇರೋದಿಲ್ಲ. ಸೊ ಆ ಕಲರ್ ಬಂದಾಗ ಆಫ್ ಮಾಡಿ ಈ ರೀತಿ ಸ್ಟ್ರೈನರ್ ಯೂಸ್ ಮಾಡಿ ಚೆನ್ನಾಗಿ ಸ್ಟ್ರೈನ್ ಮಾಡ್ಕೊಂಬಿಡಿ. ಮೇಲ್ಗಡೆ ಎಲ್ಲ ಅದು ಏನಾದರೂ ಚಿಕ್ಕ ಪುಟ್ಟ ದಪ್ಪ ದಪ್ಪ ಪೀಸ್ ಇದ್ದರೆ ಅದೆಲ್ಲ ಉಳ್ಕೊಳುತ್ತೆ ಮೇಲೆ. ತಿನ್ನುವಾಗ ಬಾಯಿಗೆ ಸಿಗಲ್ಲ, ಬಾಯಿಗೆ ಸಿಗೋದು ಬೇಡ. ಸೊ ಇದು ಸ್ವೀಟ್ ಚಟ್ನಿ ರೆಡಿ ಆಗಿದೆ. ಖಾರ, ಪಾನಿ ಮತ್ತು ಸ್ವೀಟ್ ಎರಡು ಕೂಡ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಈ ಕಡೆ ಕುಕ್ಕರ್ಗೆ ನೆನೆಸಿಟ್ಕೊಂಡಿರೋ ಅಂಥ ಕಡಲೆಕಾಳನ್ನು ಹಾಕ್ಕೊಂಡು 2-3 ವಿಸಿಲ್ ಹೊಡೆಸ್ಕೊಂಡು ತೆಗೆದಿಟ್ಕೋತಾ ಇದ್ದೀನಿ. ಸೊ ನನ್ನ ಹತ್ರ ಆಲೂಗಡ್ಡೆ ಆಲ್ರೆಡಿ ಇತ್ತು. ಸೊ ಆಲೂಗಡ್ಡೆ ಏನು ಬೇಯಿಸೋಕೆ ಇಡ್ತಾಯಿಲ್ಲ. ಬೆಳಗ್ಗೆ ಪಲ್ಯ ಮಾಡೋಕ್ಕಂತ ಆಲೂಗಡ್ಡೆ ಇತ್ತು, ಅದನ್ನೇ ಸ್ವಲ್ಪ ಇರಿಸ್ಕೊಂಡಿದ್ದೆ. ಸೊ ಅದೇ ಆಲೂಗಡ್ಡೆಗೆ ಇಲ್ಲಿ ಕಡಲೆಕಾಳು ಬೆಂದಿರೋದನ್ನು ಹಾಕ್ಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಕಡಲೆಕಾಳು ಹಾಕ್ಕೊಳ್ಳಿ. ಇದನ್ನೆಲ್ಲ ಚೆನ್ನಾಗಿ ಕೈಯಿಂದನೇ ಸ್ಮ್ಯಾಶ್ ಮಾಡಿ ಇದೆಲ್ಲ ಹಾಕಾದ್ಮೇಲೆ ಸ್ವಲ್ಪ ಹಸಿ ಈರುಳ್ಳಿ ಹಾಕ್ಕೊಳ್ಳಿ. ಖಾರಕ್ಕೆ ನಿಮ್ಗೆ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾಯಿದ್ದೀನಿ. ಸೊ 2 ಕಡೆ ಸ್ಪ್ಲಿಟ್ ಮಾಡ್ತೀನಿ. ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಖಾರದ ಪುಡಿ ಎರಡೂ ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್ಲು, ಬೇಕಾದರೆ ಹಾಕ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಉಪ್ಪು ಮತ್ತು ಅದೇ ಸ್ವಲ್ಪ ಖಾರದ ಪುಡಿನೂ ಹಾಕ್ಕೋತಾ ಇದ್ದೀನಿ, ಚಿಟಿಕೆ ಅಷ್ಟು. ಮತ್ತು ಚಾಟ್ ಮಸಾಲ ಹಾಕ್ಕೋತಾ ಇದ್ದೀನಿ. ಮತ್ತು ಇನ್ನೊಂದು ಕಡೆ ಇದರಲ್ಲೂ ಖಾರ ಇರುತ್ತೆ, ಈ ಚಟ್ನಿ ಹಾಕ್ಕೋತಾ ಇದ್ದೀನಿ, ಗ್ರೀನ್ ಚಟ್ನಿ. ಆ ಗ್ರೀನ್ ಚಟ್ನಿ ಒಂದು 2-3 ಸ್ಪೂನ್ಸ್ ಹಾಕ್ಕೋತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋಣ. ನೋಡಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಸ್ಟಫಿಂಗ್ ರೆಡಿ ಆಯಿತು. ಇಲ್ಲಿ ಪಾನಿ ಮತ್ತು ಸ್ವೀಟ್ ಚಟ್ನಿ ಮತ್ತು ಎಲ್ಲ ಸ್ಟಫಿಂಗು ರೆಡಿ ಮಾಡ್ಕೊಂಡಿದ್ದೀನಿ. ರೆಡಿ ಆಗಿರೋದನ್ನು ಇವಾಗ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೋತಾ ಇದ್ದೀನಿ. ಒಂದು ಚಿಕ್ಕ ಗ್ಲಾಸಲ್ಲಿ ಪಾನಿ ಹಾಕ್ಕೊಳ್ತಾ ಇದ್ದೀನಿ, ಇನ್ನೊಂದಕ್ಕೆ
ಸ್ವೀಟ್ ಚಟ್ನಿ ಹಾಕ್ಕೋತಾ ಇದ್ದೀನಿ. ಹಾಗೆ ವಿಡಿಯೋ ನೋಡಿಕೊಂಡು ಲೈಕ್ ಮಾಡಿರೋದನ್ನ ಮರ್ತೋಗಿರ್ತೀರ. ಸೊ ಒಂದು ಸ್ಮಾಲ್ ಲೈಕ್ ಮಾಡಿ. ಹಾಗೆ ಮನೇಲಿ ಟ್ರೈ ಮಾಡೋದನ್ನ ಮಿಸ್ ಮಾಡೋಕ್ಕೆ ಹೋಗಬೇಡಿ, ಬಿಕಾಸ್ ತುಂಬ ಚೆನ್ನಾಗಿ ಬರುತ್ತೆ. ನಾರ್ಮಲ್ ಪಾನಿಗಿಂತ ಇದು ಮಾವಿನಕಾಯಿ ಯೂಸ್ ಮಾಡ್ಕೊಂಡಿರೋ ಪಾನಿ ತುಂಬ ಕಿಕ್ ಕೊಡುತ್ತೆ. ಟೇಸ್ಟ್ ಬಡ್ಸ್ ಎಲ್ಲ ಅಲರ್ಟ್ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಮಿಸ್ ಮಾಡದೆ ಮನೇಲಿ ಟ್ರೈ ಮಾಡಿ. ನಮ್ಮ ಮನೇಲಿ ಮಾಡಿದಾಗ ಹತ್ತತ್ರ ಒಂದು 30 to 35 ಪೂರಿ ಒಬ್ಬರೇ ತಿಂದಿದ್ದಾರೆ. ಸೊ ಅಷ್ಟು ಚೆನ್ನಾಗಿತ್ತು ಟೇಸ್ಟು. ಸೊ ಮನೇಲಿ ಪ್ಲೀಸ್ ಟ್ರೈ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಈ ರೀತಿ ಪೂರಿಗಳಿಗೆ ಸ್ಟಫಿಂಗ್ನ ಹಾಕ್ಕೊಂಡು ಮೇಲ್ಗಡೆ ಎಲ್ಲ ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಈರುಳ್ಳಿ ಆಪ್ಷನಲ್, ಬೇಕಿದ್ದರೆ ಹಾಕ್ಕೊಳ್ಳಿ, ಯಾಕಂದರೆ ಸ್ಟಫಿಂಗಿಗೂ ಹಾಕ್ಕೊಂಡಿದ್ವಿ ನಾವು. ಆಮೇಲೆ ಮನೇಲಿ ಸ್ವಲ್ಪ ಸೇವಿತ್ತು, ಸೊ ಸೇವನ್ನೂ ಕೂಡ ಹಾಕ್ಕೋತಾ ಇದ್ದೀನಿ. ಸೇವು ಆಪ್ಷನಲ್ಲು. ಆ್ಯಂಡ್ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉದುರಿಸ್ಕೊಳ್ಳಿ, ಗಾರ್ನಿಷ್ ಮಾಡೋಕ್ಕೋಸ್ಕರ ಅಷ್ಟೇ. ಆಮೇಲೆ ಪಾನಿನ ಪೂರಿ ಒಳಗಡೆ ಹಾಕ್ಕೊಂಡು ಒಂದೊಂದೇ ಶಾರ್ಟ್ಸ್ ತಿಂತಾ ಹೋಗಿ. ಸಖತ್ ಚೆನ್ನಾಗಿರುತ್ತೆ. ಟ್ರಸ್ಟ್ ಮೀ, ಮತ್ತೆ ಮನೇಲಿ ಮಾಡ್ಕೊಂಡು ತಿಂತಾ ಇರ್ತೀರ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಹೀಗೆ ಸಪೋರ್ಟ್ ಮಾಡಿ.